ಎಂಥ ಒಂದು ಅನಾಹುತ ಅಂತ ಹೇಳಿದ್ರೆ 16ನೇ ತಾರೀಕು, ಇವತ್ತೆಷ್ಟು ತಾರೀಕು? ನಾಳೆ ಬೆಳಿಗ್ಗಿಂದನೇ ಚಾಲು ಕೋಡ್ ಆಫ್ ಕಂಡಕ್ಟ್ ಸ್ಟಾರ್ಟ್. 23ಕ್ಕೆ ಲಾಸ್ಟ್ ನಾಮಿನೇಷನ್. 23ಕ್ಕೆ ನಾಮಿನೇಷನ್ ಲಾಸ್ಟ್. ನಮ್ಮ ಪಕ್ಷದವರು ಈಗ ನಾವೆಲ್ಲ ಕಡೆನೂ ಅಡ್ಡಾಡ್ಬೇಕಂದ್ರೆ ಎಲ್ಲಿ ಎಷ್ಟು ದಿನ ಆಗಬೇಕು, ಏನಾಗಬೇಕು, ಹೆಂಗೆ ಟ್ರೈ ಮಾಡಬೇಕು ಅನ್ನೋದು ದೊಡ್ಡ ಸಮಸ್ಯೆ. ಅದಕ್ಕೆ ಒಂದು ನಮೂನೆ ಲೆಕ್ಕ ಹಾಕಿ ನೋಡಿದರೆ ಚೆನ್ನಾಗೂ ಇದೆ. ಎಲೆಕ್ಷನ್ ಜಲ್ದಿನೇ ಅನೌನ್ಸ್ ಆಗಿರೋದು ಚೆನ್ನಾಗಿದೆ. ಟೈಮ್ ಕೊಟ್ಟಿರೋದು ಭಾಳ ಶಾರ್ಟ್ ಕೊಟ್ಟಿದ್ದಾರೆ. ಅದಕ್ಕೆ ನಾನು ಎಲೆಕ್ಷನ್ ಕಮಿಷನನ್ನು 4 ಸ್ಟೇಟಿಂದ ಸೇರಿಸಿ ನಮ್ಮದು ಸೇರಿಸಿದ್ದಾರೆ. 5 ಸ್ಟೇಟಿಂದ ಎಲೆಕ್ಷನ್ ಜೊತೆಗೆ ನಮ್ಮ ಎಲೆಕ್ಷನ್ ಅನೌನ್ಸ್ ಮಾಡಿದ್ದಾರೆ. ನಮ್ಮ ಒಂದು ಹಬ್ಬದ ಒಂದು ಬೇರೆ ಇದು ಇದೆ, ಪ್ರಿಪ್ರೇಷನ್ ಬೇರೆ ಇದೆ. ಯಾಕಂದರೆ ನಮ್ಮದು 20 ಅಥವಾ 21ನೇ ತಾರೀಕು ಹಬ್ಬ ಬೇರೆ ಇದೆ. 26ನೇ ತಾರೀಕು ನಾವು ನಾಮಿನೇಷನ್ ಲಾಸ್ಟ್ ಇದೆ. ಇವೆಲ್ಲ ಇರೋದ್ರಿಂದ ಭಾಳ ದೊಡ್ಡ ಒಂದು ಭಾಳ ಫಾಸ್ಟಾಗಿ ನಾವು ಮೂವ್ಮೆಂಟ್ ಮಾಡುವಂಥ ಪ್ರಸಂಗ ಬಂದಿದೆ. ಅದ್ರ ಜೊತೆಗೆ ನಿಮ್ಮ ಮುಖಾಂತರ ಈಗ ನೀವು ನೋಡಿದ್ರಿ, ನನ್ನ ಒಂದು ನಮೂನೆ ಅದೃಷ್ಟನೇ ಅಂತ ಹೇಳಬಹುದು ಅನ್ನಿಸ್ತಿದ್ದು ನನಗೆ. ಯಾಕಂದರೆ ನಮ್ಮ ಎಲ್ಲ ಸ್ನೇಹಿತರು ಸೋಮವಾರ ಮಾಡೋಣ ಅಂತ ಹೇಳಿದರು. ಅವರಲ್ಲೇ ಒಂದು ಗ್ರೂಪ್ ಎಲ್ಲ ಸರ್ ಭಾನುವಾರ ಮಾಡೋಣ ಅಂದರು. ಆಕಸ್ಮಿಕ ನಾನು ಇವತ್ತು ಮಾಡಿಲ್ಲ ಅಂದರೆ ನಾಳೆ ನನಗೆ ಈ ಕಾರ್ಯಕ್ರಮ ಮಾಡೋಕ್ಕೆ ಬರ್ತಿದ್ದಿಲ್ಲ. ಯಾಕೆ ಹಿಂಗೆ ಒಂದೊಂದು ಏನಾರ ಒಂದು ಇದು ಇರ್ತವೆ. ಇದೇ ಟೈಪು ಸಮೇತ ನೋಡಿ ದೇವರು ಒಲಿಬೇಕು ಒಂದು ಕಡೆಯಿಂದ. ನಮ್ದು ಏನಪ್ಪ ಅಂದರೆ ಒಂದು ಅವಕಾಶ ಮಾಡಿಕೊಡ್ರಿ ಅಂತ ನಾನು ಹೈಕಮಾಂಡ್ಗಾಗಲಿ ನಮ್ಮ ಕಾಂಗ್ರೆಸ್ಸಿನ ಹಿರಿಯ ಮತ್ತು ಮುಖಂಡರುಗಳಿಗೂ ನಾನು ಕೇಳ್ಕೊತೀನಿ. ಜಿಲ್ಲೆಯ ಮುಖಂಡರುಗಳನ್ನೂ ಸಹಿತ ನಾನು ಕೇಳ್ಕೊತೀನಿ, ಒಂದು ಸರ್ತಿ ನಮಗೆ ಅವಕಾಶ ಮಾಡಿಕೊಡಿ. ಯಾಕಂದರೆ ನಾವು ಇವತ್ತು ತನಕ ನೀವು ಯಾಕೆ ಏನು ಅಂತ ಏನು ನಾವು ಕೇಳಿಲ್ಲ. ಏನಾರು ಒಂದು ಹೆಚ್ಚು ಕಡಿಮೆ ನಮ್ಮ ಸಣ್ಣ ಪುಟ್ಟ ಇದು ಆದರೂ ತಪ್ಪಾಗಿದ್ರು ಸಹಿತ ನೀವು ಅದು ಮನಸ್ಸಿನಾಗೆ ತಲೆಯಾಗೆ ಒಂದು ಮನಸ್ಸು ಹೊಟ್ಟೆಗೆ ಹಾಕ್ಕೊಂಡು ನಮಗೆ ನೀವು ಯಾವುದೇ ಕಾರಣಕ್ಕೆ ಟಿಕೆಟ್ ಕೊಡಿಸಿ ನಮಗೆ ಎಲ್ಲ ನಿಂತ್ಕೊಂಡು ಗೆಲ್ಲಿಸೋಂಥ ಪ್ರಯತ್ನ ನೀವು ಜಿಲ್ಲಾ ಮುಖಂಡರುಗಳು, MLAಗಳು, ಶಾಸಕರುಗಳು, ಕಾಂಗ್ರೆಸ್ಸಿನ ಎಲ್ಲ ಹಿರಿಯ ಮುಖಂಡರುಗಳು ನೀವು ಮಾಡಬೇಕಂತ ನಾನು ನಿಮ್ಮ ಮುಖಾಂತರ ಎಲ್ಲ ನಮ್ಮ ಜಿಲ್ಲೆಯ ಮುಖಂಡರುಗಳಿಗೆ, ನಾನು ಕಾಂಗ್ರೆಸ್ಸಿನ ಮುಖಂಡರುಗಳಿಗೆ ಕೇಳ್ಕೊತೀನಿ. ಒಂದು ಪುಣ್ಯದ ಕೆಲಸ ಏನಪ್ಪ ಅಂತ ಹೇಳಿದರೆ, ಭಾಳ ದೊಡ್ಡ ಒಂದು ಇತಿಹಾಸ ಕಾರ್ಯಕ್ರಮ ಏನಪ್ಪ ಅಂದರೆ, ಆಲ್ಮೋಸ್ಟ್ ಆಲ್ ಪಕ್ಷದವರು ಇನ್ಕ್ಲೂಡಿಂಗ್ SDPI ಎಲ್ಲ ಸ್ಟೇಟ್ನಾಗ ಮಾತಾಡೋದು ಒಂದೇ. MIMನವ್ರು ನಿಂತ್ಕೊಂತಾರೆ, SDPI ನಿಂತ್ಕೊಂಡ್ಬಿಡ್ತಾರೆ, ಅವ್ರು ನಿಂತ್ಕೊಂತಾರೆ ಅಂತ ಹೇಳ್ತಿದ್ದಾರೆ. ಅವ್ರು ಏನಪ್ಪ ಅಂತ ಹೇಳಿದ್ರೆ, ನೋಡಪ್ಪ ಫಸ್ಟ್ ಟೈಮ್ ಲೈಫ್ನಲ್ಲಿ ನೀವು ಧೈರ್ಯವಾಗಿ ಟಿಕೆಟ್ ಕೇಳ್ತಾ ಇದ್ದೀರಿ ಮುಸಲ್ಮಾನರು. ಇವತ್ತು ತನಕ ನೀವು ಯಾರೂ ಅಷ್ಟು ಧೈರ್ಯವಾಗಿ ಕೇಳಿಲ್ಲ. ಯಾವಾಗ ನೀವು ಈಗ ತನಕ ಇಂಥ ಧೈರ್ಯ ನಾವು ನೋಡಿಲ್ಲ. ಅದಕ್ಕೆ ನೀವು ಧೈರ್ಯವಾಗಿ ಟಿಕೆಟ್ ಕೇಳಕತ್ತೀರಿ. ನಾವು ಎಲ್ಲ ನಿಮ್ಮ ಜೊತೆಗಿರ್ತೀವಿ. ಯಾರೂ ನಮ್ಮ ಕ್ಯಾಂಡಿಡೇಟ್ಗಳು ಹಾಕಿಲ್ದಂಗೆ ನಿಮಗೆ ಒಗ್ಗಟ್ಟಿನ ಪ್ರದರ್ಶನ ಮಾಡಿ ನಿಮಗೆ ಗೆಲ್ಲಿಸೋವಂಥ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೆ ನಾನು ಇಂಥ ಒಂದು ಪ್ರಸಂಗ ಮತ್ತು ಜೀವನದಾಗ ಯಾವಾಗೂ ಬರೋಂಗಿಲ್ಲ. ನಾನು ನಮ್ಮ ಎಲ್ಲ ರಾಜ್ಯದ ಮುಖಂಡರುಗಳಿಗೆ, AICC ಮುಖಂಡರುಗಳಿಗೆ ಮತ್ತು ಸ್ವಲ್ಪ ಜನ KPCC ಮುಖಂಡರುಗಳಿಗೆ, ದಾವಣಗೆರೆ ಸ್ಥಳೀಯ ದಾವಣಗೆರೆ ಜಿಲ್ಲೆಯ ಮುಖಂಡರುಗಳಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಇಂಥ ಒಂದು ವಾತಾವರಣ ನಾವು ಸದುಪಯೋಗ ಪಡಿಸ್ಕೊಳ್ಳೋಣ. ಯಾಕಪ್ಪ ಅಂತ ಹೇಳಿದರೆ, ಇಲ್ಲಿನ ಒಂದು ಎಲೆಕ್ಷನ್ ಇದೆಯಲ್ಲ, ಇದು ನನಗೆ ಈಗ ದಾವಣಗೆರೆ ಸೌತಿದು ಎಲೆಕ್ಷನ್ ಆಗಿಲ್ಲ. ಇದು ಈಗ ನೀವೆಲ್ಲ TVಯವರಿಗೆ ಗೊತ್ತಿರೋ ಪ್ರಕಾರ ಇದು ರಾಜ್ಯದ ಕಾನ್ಸ್ಟಿಟ್ಯೂನ್ಸಿ ಆಗಿಬಿಟ್ಟಿದೆ. ಈಗ ಎಲ್ಲಿ ನೋಡಿದರೂ ಸಹಿತ ದಾವಣಗೆರೆ ಸೌತಿಗೆ ಕೊಡಬೇಕು ಅನ್ನೋದು ಒಂದು ಶುರುವಾಗಿದೆ. ಎರಡನೇದು, ಅದು ಆ ಜಮೀರ್ ಅಹಮದ್ ಸಾಹೇಬರಿಗೆ ಅವ್ರು ಮಾತಾಡಿದ್ದು ಪೂರ ರಾಜ್ಯದಾಗ ಬರೀ ಅದೇ ಮಾತಾಡ್ತಾರೆ, ವೈರಲ್ ಆಗಿಬಿಟ್ಟಿದೆ. ಅದಕ್ಕೆ ಇದು ಒಂದು ದೊಡ್ಡ ಒಂದು ಸ್ಟೇಟ್ ಲೆವೆಲ್ ಸಮಸ್ಯೆ ಆಗಿದೆ. ಅದಕ್ಕೆ ಇದು ಸ್ಟೇಟ್ ಲೆವೆಲ್ ಆಗಿ ನಮ್ಮ ಪಕ್ಷಕ್ಕೆ ಕೆಟ್ಟದಾಗೋದೊಂದು ಪ್ರಸಂಗ ಆಗೋದು ಕೊಡೋದು ಬೇಡ. ಅದಕ್ಕೆ ನಾವೆಲ್ಲರೂ ಸೇರಿ ಮುಖಂಡರಲ್ಲಿ ಕೇಳ್ಕೊಳ್ಳೋದಷ್ಟೇ. ಯಾವುದೇ ಕಾರಣಕ್ಕೆ ಈ ಸರ್ತಿ ಕಾಂಗ್ರೆಸ್ಸಿನ ಸೀಟು ನಮ್ಮ ಅಲ್ಪಸಂಖ್ಯಾತರಿಗೆ ಕೊಟ್ಟು ನೀವೆಲ್ಲ ನಿಂತ್ಕೊಂಡು ಗೆಲ್ಲಿಸ್ರಿ ಅಂತ ನಾನು ಕೇಳ್ಕೊಂತ, ಇಲ್ಲಿ ಬಂದಿರತಕ್ಕಂಥ ಎಲ್ಲ ಅಹಿಂದ ನಾಯಕರುಗಳಿಗೆ, ನಮ್ಮ ಜೊತೆಗಿರೋಂಥ ಎಲ್ಲ ಅಹಿಂದ ನಾಯಕರುಗಳಿಗೆ, ವೀರಶೈವ ಸಮಾಜದ ಮುಖಂಡರುಗಳಿಗೆ, ನಾಯಕ ಸಮಾಜದ ಮುಖಂಡರುಗಳಿಗೆ, ಕುರುಬು ಸಮಾಜದ ಅಧ್ಯಕ್ಷರ ಮುಖಂಡರುಗಳಿಗೆ, SC ST ಎಲ್ಲ ಸಮಾಜದ ಮುಖಂಡರುಗಳಿಗೆ ನಾನು ನಿಮ್ಮೆಲ್ಲರ ಮುಖಾಂತರ, ನಮ್ಮ ಎಲ್ಲ ಸಮಾಜದ ಮುಖಂಡರ ರಂಜಾನ್ ಹಬ್ಬದ ಶುಭಾಶಯ ಹೇಳ್ತಾ, ಮುಂದೇನೂ ಸಹಿತ ನಿಮ್ಮ ಕೋಆಪರೇಷನ್ ಹಿಂಗೆ ಇರ್ತಿದೆ ಅಂತ ನಾನು ನಂಬಿ ನಾನು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ಅದಕ್ಕೆ ನಾನು ಉತ್ತರ ಆಗಲೇ ಹೇಳಿದ್ದೀನಿ. ಅದು ಎಲ್ಲ ಸಮಾಜದಾಗೂ ಇದ್ದೇ ಇರ್ತಾರೆ. ನಾನೇನು ಹೋಗಿರೋದು ಅಂತಲ್ಲ. ಎಲೆಕ್ಷನ್ ಟಿಕೆಟ್ ಕೊಟ್ಟರೆ ಎಲ್ಲರೂ ನಮ್ಮ ಜೊತೆಗೆ ಬರ್ತಾರೆ ಅಂತ ನಮಗೆ ನಂಬಿಕೆ ಇದೆ. ಅವ್ರು ಹೋಗಿದ್ದಾರೆ.
ಈಗ ಯಾರೊಬ್ರು ಹಿರಿಯರು ಕರೆದ್ರೆ ಇಲ್ಲ ಅಂತ ಹೇಳಕ್ ಆಗಂಗಿಲ್ಲ, ಎಲ್ಲ ಜೊತೆಗೆ ಹೋಗಿರ್ತಾರೆ, ಹೋಗಿರ್ಬೋದು. ಹೋಗಿದ್ದಕ್ಕೆ ನಾವು ಅವ್ರು ಬಿಟ್ಬಿಟ್ಟು ನಮ್ಗೆ ಹೋಗಿದಾರಂತನೂ ಏನಲ್ಲ, ಅದಕ್ಕೆ ಎಲ್ಲರೂ ಸೇರಿ ಮಾಡ್ತಾರಂತ ನಮಗೆ ಇದೆ. ಒಬ್ಬರಿಂದ ಊರು ಹಾಳಂತ ಯಾವ್ದಾರನ್ನ ಪ್ರೂಫ್ ಮಾಡಿಬಿಟ್ರೆ ನಾನು ರಾಜೀನಾಮೆ ಕೊಟ್ಬಿಡ್ತೀನಿ ಅಂತ ಹೇಳಿದ್ದೀನಿ. ನಾನು MLCಗೆ ರಾಜೀನಾಮೆ ನನ್ನ ಒಂದು ಜೀವಮಾನದ ಪೊಲಿಟಿಕಲ್ ಇದರಲ್ಲಿ ಸಿಂಗಲ್ ಏನಾರ ತಪ್ಪು ನಾನು ತೋರಿಸ್ಬಿಟ್ರೆ ನಾನು ನಾಳೆ ಇಲ್ಲ ರಾಜೀನಾಮೆ, ನಾನು ರಾಜೀನಾಮೆ ಹೋಯ್ತು ಮುಟ್ಟಿಸಿ ಬರ್ತೀನಿ. ಅದಕ್ಕೆ ನಮ್ಮ ಕಡೆಯಿಂದ ಯಾವುದೋ ಅಂತ ತಪ್ಪಾಗಿಲ್ಲ. ನನ್ನ ತಪ್ಪು ಏನಪ್ಪ ಅಂತ ಹೇಳಿದ್ರೆ ಟಿಕೆಟ್ ಕೇಳಿದ್ದೀನಲ್ಲ, ಅದು ದೊಡ್ಡ ತಪ್ಪು ಅಷ್ಟೇ. ನೀವು ಎಲ್ಲ ಬಿಜೆಪಿ ಅವರಿಗೆ ಹೊಂದಾಣಿಕೆ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ ಒಂದಿಷ್ಟು ಆರೋಪಗಳಲ್ಲಿ ಸಿಎಂ ಎದುರಿಗೆ ಮಾಡಿದ್ದಾರೆ. ಸೇಮ್ ಅದೆಲ್ಲ ನಾನು ಅದಕ್ಕೆ ಉತ್ತರನ ಕೊಟ್ಟೆ. ಅವರು ಇವತ್ತು ತನಕ ನಾವು ಆ ನಮೂನಿ ಯಾವಾಗೂ ನೋಡಿದ್ದಿಲ್ಲ, ನೀವು ಫಸ್ಟ್ ಟೈಮ್ ಟಿಕೆಟ್ ಕೇಳ್ತಾ ಇದ್ದೀವಿ. ಅದಕ್ಕೆ ನಾವು ನಿಮಗೆ ಸಂಪೂರ್ಣ ಬೆಂಬಲ ಅಲಾಂಗ್ ವಿತ್ ಅವರ್ ವರ್ಕರ್ಸ್ ಜೊತೆಗೆ ನಾವು ನಿಮ್ಮ ಜೊತೆಗೆ ಇರ್ತೀವಿ, ನಿಮಗೆ ಗೆಲ್ಲಿಸ್ತೀವಿ ಒಂದು ಸರ್ತಿ ಫಸ್ಟ್ ಟೈಮ್. ಯಾಕಂದರೆ ಕಾಂಗ್ರೆಸ್ನವರು ಫಸ್ಟ್ ಟೈಮ್ ಟಿಕೆಟ್ ಕೊಟ್ಟರೆ ನಾವು ನಿಮ್ಮ ಜೊತೆಗೆ ಇರ್ತೀವಿ ಅಂತ ಅವ್ರು ಹೇಳಿ ನಮ್ಮ ಜೊತೆಗೆ ಬಂದಿರೋದು. BJP ಅವ್ರಿಗೂ ನಮಗೇನು ಸಂಬಂಧ ಪಾಪ, ಅವರಷ್ಟಿಗೆ ಅವ್ರು ಇರ್ತದೆ, ನಮ್ಮಷ್ಟಿಗೆ ನಾವು. ದಾವಣಗೆರೆ ಜಿಲ್ಲೆಯಲ್ಲಿ ಎರಡೇ ಪಾರ್ಟಿ ನಮ್ಮ ಸೌತ್ನಲ್ಲಿ, BJP ಆ್ಯಂಡ್ ಕಾಂಗ್ರೆಸ್. ಅದಕ್ಕೆ ಈಗ ಇವರೆಲ್ಲ ನಿಂತ್ಕೊಂಡು ದುಡ್ಡು ಓಟ್ ತೊಗೊಂಡ್ಬಿಟ್ರೆ ಬೇರೆ ಯಾರು ಎಲ್ಲರಿಗೂ ತೊಂದರೆ ಆಗುತ್ತೆ ಅಂತ ಅವರೇ ಖುದ್ದಾಗಿ ಫೈಸಲ ಮಾಡಿ ಬಂದಿದ್ದಾರೆ ನಮ್ಮ ಜೊತೆ. ಅದಕ್ಕೆ ನಾನು ಅವ್ರ ಕೃತಜ್ಞತೆ ಸಲ್ಲಿಸ್ತೀನಿ. ನಿಮ್ಮ ಮುಖಾಂತರ ನಾನು ಎಲ್ಲ ಪ್ರೆಸ್ಸಿನ ಮತ್ತು ಎಲ್ಲ TV ಮಾಧ್ಯಮದ ಎಲ್ಲರಿಗೂ ನಾನು ಕೃತಜ್ಞತೆ ಸಲ್ಲಿಸ್ತೀನಿ. ರಂಜಾನ್ ಹಬ್ಬದ ಎಲ್ಲರಿಗೂ ಶುಭಾಶಯ ಹೇಳ್ತಾ, ನೀವೆಲ್ಲ ಇವತ್ತು ಯುಗಾದಿ ಹಬ್ಬದ ಶುಭಾಶಯ ಹೇಳ್ತಾ, ಇವತ್ತು ನೀವೇನು ಬಂದಿದ್ದೀರಲ್ಲ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಸರ್ ಅಲ್ಲ, ಟ್ರೈ ಮಾಡೋರಿಗೂ ಎಲ್ಲರಿಗೂ ಅದೇ ಇರ್ತದೆ. ಟ್ರೈ ಮಾಡೋರಿಗೆ ನಾನು ಸಿಗಂಗಿಲ್ಲ ಅಂದ್ರೆ ಅವನ ಯಾಕೆ ಟ್ರೈ ಮಾಡಕ್ ಹೋಗ್ತಾನೆ? ನನಗೂ ಅದೇ ನಮ್ಮನೆ ಟ್ರೈ ಮಾಡ್ತಾ ಇದ್ದೀನಿ. ಸಿಕ್ಕರೆ ನಾನು ಡೆಫಿನೆಟ್ ಆಗಿ ಮಾಡ್ತೇನೆ ಏನೋ. ಆದ್ರೆ ಇದ್ದಿದ್ರಲ್ಲಿ ನನಗೆ ಸ್ವಲ್ಪ ಹೋಪ್ ಸ್ವಲ್ಪ ಜಾಸ್ತಿ ಇದೆ ಅಷ್ಟೇ. ಅದಕ್ಕೆ ನಾನು ಕೇಳ್ತಾ ಇರೋದು. ಮೊದಲ ಪ್ರಶಸ್ತಿ ನಿಮಗೆ ಯಾರಿಗಾದ್ರೂ ನಡೆಯುತ್ತಾ ಇದೆ? ಮೊದಲ ಪ್ರಶಸ್ತಿ ನಿಮಗೆ ಕೊಡಬೇಕು ಹೇಗೆ ಅಂತ? ಮೊದಲ ಪ್ರಶಸ್ತಿ ನಾನು 40 ವರ್ಷದಿಂದ ಇಲ್ಲದೇನಲ್ಲಪ್ಪ, ಫಸ್ಟ್ ಟೈಮ್ ಅಲ್ಲ, 3 ಸರ್ತಿ ಜಿಲ್ಲಾಧ್ಯಕ್ಷನಾಗಿದ್ದೀನಿ, 3ನೇ ಸರ್ತಿ MLC ಇದ್ದೀನಿ. ನಾನೇನು ಇಲ್ಲಿ ಪರ್ಮನೆಂಟ್ ಆಗಿರಕ್ಕೆ ಬಂದಿಲ್ಲ. ನನಗೆ ಒಂದು ಅವಕಾಶ ಸಿಕ್ಕರೆ ಮತ್ತೆ ನಾನು ಮುಂದೆ ಯಾರೊಬ್ರು ಆಗ್ತಾರಂತ ಅಷ್ಟೇ. ಅಧಿಕಾರ ಯಾರಿಗೂ ಪರ್ಮನೆಂಟ್ ಅಲ್ಲ. ನಮಗೆ ಒಂದು ಸರ್ತಿ ಅಧಿಕಾರ ಸಿಕ್ಕರೆ ಎಲ್ಲರಿಗೂ ಯಾರಿಗಾರೊಬ್ರು ಮುಂದೆ ಆಗ್ತಾರೆ ಅಂತ ನಾವು ಪ್ರಯತ್ನ ಮಾಡ್ತೇವೆ. ಮತ್ತೆ ಅದರ ಜೊತೆಗೆ ಇಲ್ಲಪ್ಪ ಬೇರೆ ಯಾರಿಗೂ ಇಲ್ಲ ಅಂತ ಹೇಳಿದ್ರೆ ಬೇಕಾದ ಸಮಾಜದವರು ಟ್ರೈ ಮಾಡ್ತಾ ಇದ್ದಾರೆ. ಅದರಲ್ಲಿ ಯಾರಿಗೆ ಕೊಟ್ಟರು ನಾವು ಗೆಲ್ಲಿಸ್ತೀವಿ. ನಾನು ಆಗಲೇ ಹೇಳಿದ್ದೀನಿ, ಈಗೂ ಹೇಳ್ತಾ ಇದ್ದೀನಿ. ಸಿಗ್ಲಿಲ್ಲ ಅಂದ್ರೆ ಮುಂದಿನ ನಡೆ ನಮ್ಮ ಈ ವರ್ಕರ್ಸ್ ಇದಾರಲ್ಲ, ಲೀಡರ್ಸ್, ನಮ್ಮ ಪಾರ್ಟಿ ವರ್ಕರ್ಸ್ ಅವರು ತಗೊಂಡ್ತಾರೆ, ನಮ್ಮ ಸಮಾಜದ ಮುಖಂಡರು ತಗೊಂತಾರೆ. ಅದಕ್ಕೆ ನಾವು ಪಕ್ಷ ಬಿಟ್ಟು ನಾವು ಮಾತಾಡಕ್ಕೆ ಬರಂಗಿಲ್ಲ. ಪಕ್ಷದಾಗ ಅದೀನಿ, ಪಕ್ಷದಾಗೆ ಇರ್ತೀರಿ. ಅದ್ರಾಗ ಸಮರ್ಥ ಅವರು ಟಿಕೆಟ್ ಸಿಕ್ಕರೂ ಸಮರ್ಥ ಮಾಡ್ತೀವಿ, ಎಲ್ಲರಿಗೂ ಸಿಕ್ಕರೂ ಮಾಡ್ತೀವಿ. ನಮಗೆ ಸಿಕ್ಕರೆ ಸಮರ್ಥ ಮಾಡ್ಬೇಕಲ್ಲ. ನಮಗೆ ಸಿಕ್ಕರೆ ಸಮರ್ಥ ಮಾಡಬೇಕು, ಮಲ್ಲಿಕಾರ್ಜುನ ಮಾಡಬೇಕು, ನಮ್ಮ MP ಅವರು ಮಾಡಬೇಕಲ್ಲ. ಹೌದಾ? ಇಡೀ ಜಿಲ್ಲೆದವರು ಮಾಡ್ಬೇಕು ನನಗೆ. ಅದ್ರ ಜೊತೆಗೆ ಯಾಕೆ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ, ನಾವು ಇಡೀ ಜಿಲ್ಲೆಯಾದ್ಯಂತ ಎಲ್ಲರ ಜೊತೆಗೆ ನಾವು ನಿಂತಿದ್ದೀವಿ. 3 ಲಕ್ಷ ಓಟ್ ಅದಾವ ನಮ್ಮ ಈ ಜಿಲ್ಲೆದಾಗೆ. ಪಾರ್ಲಿಮೆಂಟ್ಗೆ 3 ಲಕ್ಷ ಓಟ್ ಅದಾವೆ. ಎಲ್ಲ ಶಾಸಕರುಗಳಿಗೂ ನಮ್ಮಲ್ಲಿ ಓಟ್ ಇದ್ದಾರೆ. ಅದಕ್ಕೆ ಅವರೇ ನಮಗೆ ಜೊತೆಗೆ ನಿಂತ್ಕೊಂಡು ಮುಂದೆ ಹೊಡೆದು ನಮಗೆ ಗೆಲ್ಲಿಸ್ಬೇಕಂತ ಮತ್ತೆ ಥ್ಯಾಂಕ್ಸ್.